ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯ ಹಾಸನ ನಗರದಲ್ಲಿ ನೆಲೆಸಿರುವ ತಾಯಿ ಹಾಸನಾಂಬೆಯ ಪವಾಡಗಳು ಹಾಗೂ ಅದ್ಭುತ ಶಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರ, ಹಾಸನಾಂಬ ದರ್ಶನ ಆಶ್ವೀಜ ಮಾಸದ ಹುಣ್ಣಿಮೆಯ ನಂತರ ಬರುವ ಮೊದಲ ಗುರುವಾರದ ಸಮಯದಲ್ಲಿ ಕೇವಲ 9 ರಿಂದ 15 ದಿನಗಳು ಮಾತ್ರ ತೆರೆಯಲಾಗುವುದು. ನಂತರ ಬಲಿಪಾಂಡಮಿಯ ಮಾರನೇ ದಿನ ಬಾಗಿಲು ಮುಚ್ಚಲಾಗುತ್ತದೆ. ಇಲ್ಲಿ ದೇವರಿಗೆ ಅಲಂಕರಿಸಿದ ಹೂವು ಹಾಗೇ ಇರುತ್ತದೆ. ಹಚ್ಚಿದ ದೀಪ ಮುಂದಿನ ವರ್ಷದವರೆಗೂ ಉರಿಯುತ್ತಿರುತ್ತದೆ. ಮತ್ತೆ ಈ ದೇವಾಲಯದಲ್ಲಿ ಸೊಸೆಯ ಕಲ್ಲೊಂದು ಇದ್ದು ಅದು ಕಲಿಯುಗದ ಅಂತ್ಯವನ್ನು ಕೂಡ ಸೂಚಿಸುತ್ತದೆ. ಆಶ್ಚರ್ಯವೇನೆಂದರೆ ಇಲ್ಲಿ ಬರೀ ದೇವರಿಗೆ ಅಷ್ಟೇ ಅಲ್ಲ, ದೇವಸ್ಥಾನದ ಆಭರಣ ಕದಿಯಲು ಬಂದ ಕಳ್ಳರಿಗೂ ಕೂಡ ಪೂಜೆ ನಡೆಯುತ್ತದೆ. ಸ್ನೇಹಿತರೆ, ಇದನ್ನೆಲ್ಲ ಕೇಳಿ ನಿಮಗೆ ಆಶ್ಚರ್ಯ ಹಾಗೂ ಹಲವಾರು ಪ್ರಶ್ನೆಗಳು ಕೂಡ ಮೂಡಿರಬೇಕು ಅಲ್ಲವೇ? ಮೊದಲನೆಯದು, ಯಾರು ಈ ಹಾಸನಾಂಬ ದೇವತೆ? ಅವರು ಹಾಸನಕ್ಕೆ ಹೇಗೆ ಬಂದು ನೆಲೆಸಿದರು? ಹಾಗೆ ಯಾಕೆ ವರ್ಷದಲ್ಲಿ ಒಮ್ಮೆ ಮಾತ್ರ ದೇವಸ್ಥಾನದ ಬಾಗಿಲು ತೆರೆಯಲಾಗುತ್ತದೆ? ದರ್ಶನದ ನಂತರ ಮುಂದಿನ ವರ್ಷದವರೆಗೂ ಏಕೆ ದೇವಸ್ಥಾನದ ಬಾಗಿಲು ಮುಚ್ಚುತ್ತಾರೆ? ಇಲ್ಲಿ ದೇವರಿಗೆ ಅಲಂಕರಿಸಿದ ಹೂವು ಬಾಡುವುದಿಲ್ಲ ಏಕೆ? ಮುಚ್ಚುವ ಸಮಯದಲ್ಲಿ ಹಚ್ಚಿದ ದೀಪ ಹೇಗೆ ವರ್ಷವಿಡೀ ಉರಿಯುತ್ತಿರುತ್ತದೆ? ಇಟ್ಟ ನೈವೇದ್ಯ ಕೆಡುವುದಿಲ್ಲ ಏಕೆ? ಈ ಎಲ್ಲ ಪವಾಡಗಳ ಚಮತ್ಕಾರದ ರಹಸ್ಯವೇನು? ಇನ್ನು ಎರಡನೆಯದ್ದು, ದೇವಿಯ ಪರಮಭಕ್ತೆಯಾಗಿದ್ದ ಸೊಸೆ ಕಲ್ಲಾಗಿದ್ದು ಯಾಕೆ? ಈ ಸೊಸೆ ಕಲ್ಲಿಗೂ ಪ್ರಳಯಕ್ಕೂ ಏನು ಸಂಬಂಧ? ಇನ್ನು ಮೂರನೆಯದ್ದು, ದೇವಸ್ಥಾನದ ಚಿನ್ನಾಭರಣ ಕದಿಯಲು ಬಂದ ಕಳ್ಳರಿಗೆ ಏನಾಗಿತ್ತು? ಮತ್ತು ಕದಿಯಲು ಬಂದ ಕಳ್ಳರಿಗೆ ಯಾಕೆ ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಾರೆ? ಹೀಗೆ ಹಲವಾರು ಪ್ರಶ್ನೆಗಳು ಮೂಡುತ್ತವೆ. ಬನ್ನಿ ಈ ಎಲ್ಲ ರೋಚಕ ಹಾಗೂ ರಹಸ್ಯಮಯ ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಭೂಲೋಕದಲ್ಲಿ ಅಂಧಕಾಸುರನೆಂಬ ರಾಕ್ಷಸನು ಬ್ರಹ್ಮನಿಂದ ಹೊರಪಡೆದು ತನಗೆ ಯಾರೂ ಸರಿಸಾಟಿ ಇಲ್ಲವೆಂದು, ತನಗೆ ಸಾವೇ ಇಲ್ಲವೆಂದು ಅಹಂಕಾರದಿಂದ ದೇವತೆಗಳಿಗೂ ಹಾಗೂ ಭೂಲೋಕದ ಜನರಿಗೂ ತೊಂದರೆ ಕೊಡಲು ಶುರು ಮಾಡುತ್ತಾನೆ. ಆಗ ದೇವತೆಗಳು ಪರಶಿವನಲ್ಲಿ ಹೋಗಿ ಅಂಧಕಾಸುರನಿಂದ ಕಾಪಾಡುವಂತೆ ಕೇಳಿಕೊಳ್ಳುತ್ತಾರೆ. ಇದನ್ನೆಲ್ಲ ಕೇಳಿದ್ದ ಪರಶಿವನು ಅಂಧಕಾಸುರನನ್ನು ಸಂಹರಿಸಲು ನಿರ್ಧರಿಸುತ್ತಾರೆ. ಆದರೆ ಆತನ ಪ್ರತಿ ಹನಿ ರಕ್ತವು ಭೂಮಿಯನ್ನು ಸ್ಪರ್ಶಿಸಿದಾಗ ಸಾವಿರಾರು ಅಂಧಕಾಸುರರು ಜನಿಸುತ್ತಿರುತ್ತಾರೆ. ಅದನ್ನು ನೋಡಿ ಪರಶಿವನು ಚಿಂತೆಗೆ ಒಳಗಾಗುತ್ತಾರೆ. ಇದನ್ನೆಲ್ಲ ಗಮನಿಸಿದ ಪಾರ್ವತಿ ದೇವಿಯು ದೇವತೆಗಳ ಶಕ್ತಿಯಿಂದ ಸಪ್ತ ಮಾತೃಕೆಯರನ್ನು ಸೃಷ್ಟಿಸಲು ಮುಂದಾಗುತ್ತಾರೆ. ಬ್ರಹ್ಮನ ಶಕ್ತಿ ರೂಪವಾಗಿ ಬ್ರಾಹ್ಮಿಣಿ, ಈಶ್ವರನ ಶಕ್ತಿ ರೂಪವಾಗಿ ಮಾಹೇಶ್ವರಿ, ಸುಬ್ರಹ್ಮಣ್ಯನ ಶಕ್ತಿಯಾಗಿ ಕೌಮಾರಿ, ವಿಷ್ಣು ಶಕ್ತಿಯಾಗಿ ವೈಷ್ಣವಿ, ವರಾಹರೂಪಿ ಶಕ್ತಿಯಾಗಿ ವಾರಾಹಿ, ಇಂದ್ರನ ಶಕ್ತಿಯ ಸ್ವರೂಪವಾಗಿ ಇಂದ್ರಾಣಿ, ಸ್ವಯಂ ಆದಿಶಕ್ತಿಯೇ ಚಾಮುಂಡೇಶ್ವರಿ ರೂಪದಲ್ಲಿ ಅವತರಿಸಿದರು. ಹಾಗೆ ತಮ್ಮ ನಾಲಿಗೆಯಿಂದ ಅಂಧಕಾಸುರನ ಒಂದು ಹನಿ ರಕ್ತವೂ ಸಹ ಭೂಮಿಗೆ ತಾಗದ ಹಾಗೆ ಮಾಡುತ್ತಾರೆ. ಅಂತ್ಯದಲ್ಲಿ ಪರಶಿವನು ತನ್ನ ತ್ರಿಶೂಲದಿಂದ ಅಂಧಕಾಸುರನನ್ನು ಸಂಹರಿಸುತ್ತಾರೆ. ಎಲ್ಲ ದೇವತೆಗಳು ಸಪ್ತ ಮಾತೃಕೆಯರ ಈ ಕಾರ್ಯಕ್ಕೆ ನಮಸ್ಕರಿಸಿ, ನೀವು ಇನ್ನು ಮುಂದೆ ಭೂಲೋಕದಲ್ಲಿಯೇ ನೆಲೆಸಿ ಮತ್ತೆ ಇನ್ಯಾವ ರಾಕ್ಷಸನಿಂದಲೂ ತೊಂದರೆಯಾಗದಂತೆ ಭೂಲೋಕವನ್ನು ರಕ್ಷಣೆ ಮಾಡಿ ಎಂದು ಆಜ್ಞಾಪಿಸುತ್ತಾರೆ. ನಂತರ ಭೂಲೋಕಕ್ಕೆ ಬಂದ ಸಪ್ತ ಮಾತೃಕೆಯರು ಕಾಶಿಯಿಂದ ಶುರು ಮಾಡಿ ಎಲ್ಲ ರಾಕ್ಷಸರನ್ನು ಸಂಹರಿಸುತ್ತಾ ದಕ್ಷಿಣ ಭಾರತದತ್ತ ಬರುತ್ತಾರೆ. ನಮ್ಮ ಕರ್ನಾಟಕದ ಮಲೆನಾಡು ಪ್ರದೇಶವಾದ ಹಾಸನದ ಹಚ್ಚ ಹಸಿರಿನ ಪರಿಸರ, ಪ್ರಶಾಂತವಾದ ವಾತಾವರಣವನ್ನು ನೋಡಿ ಇಲ್ಲಿಯೇ ನೆಲೆಸಲು ನಿರ್ಧರಿಸಿದರು. ಚಾಮುಂಡಿಯು ಹಾಸನದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಕೆಂಚಮ್ಮನ ಹೊಸಕೋಟೆ ಎಂಬಲ್ಲಿ ನೆಲೆಸಿದರೆ, ದೇವಿಗೆರೆ ಎಂಬ ಕೊಳದಲ್ಲಿ ಇಂದ್ರಾಣಿ, ಕೌಮಾರಿ ಮತ್ತು ವಾರಾಹಿ ದೇವಿಯರು ಜಲವಾಸಿಗಳಾಗಿ ಕೊಳದಲ್ಲಿ ನೆಲೆಸಿದರು. ಇನ್ನು ಮಾಹೇಶ್ವರಿ ದೇವಿಯು ತನ್ನ ಎಡಬಲ ಭಾಗದಲ್ಲಿ ಬ್ರಾಹ್ಮಿಣಿ ಮತ್ತು ವೈಷ್ಣವಿಯರೊಂದಿಗೆ ಈಗಿನ ಹಾಸನಾಂಬ ದೇವಾಲಯದಲ್ಲಿರುವ ಸ್ಥಳದಲ್ಲಿ ಹುತ್ತ ಮತ್ತು ಗುಂಡುಶಿಲಾ ರೂಪದಲ್ಲಿ ನೆಲೆ ನಿಂತರು ಎಂದು ಸ್ಥಳೀಯ ಪುರಾಣ ಹೇಳುತ್ತದೆ. ಇನ್ನು ಹಾಸನಾಂಬೆ ದೇವಿಗೆ ದೇವಸ್ಥಾನ ಕಟ್ಟಿಸಿದವರು ಯಾರು? ವರ್ಷಕ್ಕೊಮ್ಮೆ ಮಾತ್ರ ಹಾಸನಾಂಬೆ ದೇವಿ ತೆರೆಯುವುದಾದರೂ ಏಕೆ ಎಂದು ನೋಡೋಣ ಬನ್ನಿ. ಹಾಸನದಲ್ಲಿ ಹೊಯ್ಸಳರ ಆಡಳಿತವಿದ್ದ ಕಾಲವದು. ಹೊಯ್ಸಳರ ಪ್ರಾದೇಶಿಕ ನಾಯಕನಾದ ಸಂಜೀವ ಕೃಷ್ಣಪ್ಪ ನಾಯಕ ಈ ಪ್ರಾಂತ್ಯವನ್ನು ನೋಡಿಕೊಳ್ಳುತ್ತಿದ್ದ. ಒಮ್ಮೆ ಸಂಜೀವ ಕೃಷ್ಣಪ್ಪ ನಾಯಕ ಮಹತ್ವದ ಕಾರ್ಯದ ನಿಮಿತ್ತ ಪ್ರಯಾಣ ಹೊರಟಿದ್ದ ವೇಳೆ ಮೊಲವೊಂದು ಅಡ್ಡ ಬಂತು. ಆ ಮೊಲವು ನಗರದ ಒಳಗೆ ಹೋಗಿತ್ತು. ಇದನ್ನು ಅಪಶಕುನ ಎಂದು ಭಾವಿಸಿ ಪ್ರಯಾಣವನ್ನು ನಿಲ್ಲಿಸಿದ ಸಂಜೀವ ಕೃಷ್ಣಪ್ಪ ನಾಯಕ ಅದನ್ನೇ ಚಿಂತಿಸುತ್ತಾ ಹಾಸನ ನಗರವನ್ನೇ ಬಿಡುವ ನಿರ್ಧಾರವನ್ನು ಮಾಡಿದ. ಆ ದಿನ ರಾತ್ರಿ ಸಂಜೀವ ಕೃಷ್ಣಪ್ಪ ನಾಯಕನ ಕನಸಿನಲ್ಲಿ ಹಾಸನಾಂಬ ದೇವಿಯು ಕಾಣಿಸಿಕೊಂಡು, ಮಗು ಚಿಂತಿಸದಿರು, ಈ ನಗರದಲ್ಲಿ ನಾನು ಹುತ್ತ ಹಾಗೂ ಗುಂಡುಶಿಲಾ ರೂಪದಲ್ಲಿ ನೆಲೆಸಿದ್ದೇನೆ. ನನಗೆ ನೀನು ಗುಡಿಯನ್ನು ಕಟ್ಟಿಸಿ ಆರಾಧಿಸು, ನಿನಗೆ ಒಳ್ಳೆಯದಾಗುತ್ತದೆ ಎಂದು ತಿಳಿಸಿದರು.
ಅದರಂತೆ ಸಂಜೀವ ಕೃಷ್ಣಪ್ಪ ನಾಯಕನು ಪುಟ್ಟದಾದ ಗುಡಿಯೊಂದನ್ನು ಕಟ್ಟಿಸಿದನು. ಸಂಜೀವ ಕೃಷ್ಣಪ್ಪ ನಾಯಕನಿಗೆ ದೇವಿಯರು ಕನಸಿನಲ್ಲಿ ಅಸನ್ಮುಖರಾಗಿ ದರ್ಶನ ನೀಡಿದ್ದರಿಂದ ಹಾಸನಾಂಬೆ ಎಂದು ಹೆಸರಿಟ್ಟನು. ಮತ್ತೊಂದು ವಾಡಿಕೆಯ ಪ್ರಕಾರ ಮೊದಲು ಹಾಸನಕ್ಕೆ ಸಿಂಹಾಸನಪುರ ಎಂಬ ಹೆಸರಿತ್ತು. ತಾಯಿ ಇಲ್ಲೇ ನೆಲೆಸಿದ್ದರಿಂದ ಹಾಸನಾಂಬೆ ಎಂದು ಕರೆಯಲಾಗಿತ್ತು. ಕಾಲಕ್ರಮೇಣ ಸಿಂಹಾಸನಪುರವಾಗಿ ಹಾಸನವಾಗಿತ್ತು. ಇನ್ನು ಹಾಸನಾಂಬ ದೇವಾಲಯವು ವರ್ಷಕ್ಕೊಮ್ಮೆ ಏಕೆ ತೆರೆಯುತ್ತದೆ ಎನ್ನುವ ಪ್ರಶ್ನೆಗೆ ಯಾವುದೇ ಲಿಖಿತ ದಾಖಲೆಗಳು ಇಲ್ಲದಿದ್ದರೂ ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಆಗಿನ ಕಾಲಘಟ್ಟದಲ್ಲಿ ಹಾಸನದಲ್ಲಿ ಮೆಣಸಿನಕಾಯಿ ಒಣಗಿಸುವುದು, ಕುಟ್ಟುವುದು, ಒಗ್ಗರಣೆ ಹಾಕುವುದು ಸಾಮಾನ್ಯವಾಗಿತ್ತು. ಇದರಿಂದ ಉಂಟಾದ ಧೂಳು, ಮೆಣಸಿನಕಾಯಿ ಘಾಟು ಹಾಸನಾಂಬೆ ಸನ್ನಿಧಿಗೆ ನೇರವಾಗಿ ಬರುತ್ತಿತ್ತು. ಇದು ತಾಯಿಯ ಕಣ್ಣಿಗೆ ಬಿದ್ದು ಕಣ್ಣೀರು ಬರಲಾರಂಭಿಸಿತು. ಇದನ್ನು ಗಮನಿಸಿದ ಜನರು ತಾಯಿಯನ್ನು ಭಕ್ತಿಯಿಂದ ಬೇಡಿ ತಮ್ಮನ್ನು ಮನ್ನಿಸು ಎಂದು ಕೇಳಿಕೊಂಡರು. ದೇವಿಯು ಕೃಪೆ ಮಾಡಿದಳು. ಇದರೊಂದಿಗೆ ಭಕ್ತರ ಮತ್ತು ದೇವಿಯೊಂದಿಗೆ ಒಂದು ಪುಟ್ಟ ಒಪ್ಪಂದವೂ ಆಗಿತ್ತು. ಅದೇನೆಂದರೆ ವರ್ಷಪೂರ್ತಿ ದೇವಾಲಯದ ಬಾಗಿಲನ್ನು ಮುಚ್ಚುವುದು, ಕೃಷಿ ಚಟುವಟಿಕೆ ಕಡಿಮೆ ಇರುವಂತಹ ಸಮಯದಲ್ಲಿ ಆಶ್ವೀಜ ಮಾಸದ ಹುಣ್ಣಿಮೆಯ ನಂತರದ ಗುರುವಾರದಂದು ತೆರೆದು ಬಲಿಪಾಂಡಮಿಯ ಮಾರನೇ ದಿನದಂದು ದೇವಾಲಯವನ್ನು ಮುಚ್ಚುವುದು. ಈ ಸಮಯದಲ್ಲಿ ನನ್ನನ್ನು ಪೂಜಿಸಿ ಆರಾಧಿಸಿ ನನ್ನ ಕೃಪೆಗೆ ಪಾತ್ರರಾಗಿ ಎಂದು ದೇವಿಯು ಆಶೀರ್ವದಿಸಿದಳು. ಅದರಂತೆ ಜನರು ಭಕ್ತಿಯಿಂದ ಈ ದಿನಗಳಲ್ಲಿ ಮಾತ್ರ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಆರಾಧಿಸಲು ಶುರು ಮಾಡಿದರು. ಈ ಸಂಪ್ರದಾಯ ಆಚರಣೆಯು ಇಂದಿಗೂ ಮುಂದುವರಿಯುತ್ತಿದೆ. ಆದ್ದರಿಂದಲೇ ವರ್ಷದ ಕೆಲವು ದಿನಗಳಲ್ಲಿ ಮಾತ್ರ ಹಾಸನಾಂಬೆಯ ದರ್ಶನ ದೊರೆಯುತ್ತದೆ. ಅಚ್ಚರಿ ಏನೆಂದರೆ ದೇವಿಗೆ ಅಲಂಕರಿಸಿ ದೀಪವನ್ನು ಹಚ್ಚಿ ನೈವೇದ್ಯ ಇಟ್ಟು ಬಾಗಿಲನ್ನು ಮುಚ್ಚಲಾಗುತ್ತದೆ. ಮುಂದಿನ ವರ್ಷ ತೆರೆದಾಗ ದೇವಿಯ ಸನ್ನಿಧಿಯಲ್ಲಿನ ದೀಪ ಉರಿಯುತ್ತಿರುತ್ತದೆ, ಹೂಗಳು ಬಾಡದೆ ಹಾಗೇ ಇರುತ್ತದೆ ಮತ್ತು ನೈವೇದ್ಯವು ಹಾಗೇ ಇರುತ್ತದೆ. ಇದು ತಾಯಿಯ ಮಹಾ ಪವಾಡವೇ ಆಗಿದೆ. ಇನ್ನು ಎರಡನೆಯದು, ಹಾಸನಾಂಬ ದೇವಾಲಯದಲ್ಲಿ ಕಲ್ಲು ಚಲಿಸುತ್ತಿದ್ದು ಅದು ಕಲಿಯುಗದ ಅಂತ್ಯವನ್ನು ಸೂಚಿಸುತ್ತಿದೆಯಾ ಅನ್ನೋ ಕುತೂಹಲಕ್ಕೆ ಉತ್ತರ ನೋಡೋಣ ಬನ್ನಿ. ಸೊಸೆಯೊಬ್ಬಳು ದೇವಿಯ ಮಹಾಭಕ್ತೆಯಾಗಿದ್ದಳು. ಮತ್ತೆ ಅವಳು ಪ್ರತಿದಿನ ದೇವಿಯ ಸೇವೆ ಮಾಡುತ್ತಿದ್ದಳು. ಆದರೆ ಅವಳ ಅತ್ತೆ ಮಹಾ ಘಾಟಿಯಾಗಿದ್ದಳು. ಸೊಸೆಯು ಮನೆಯ ಕೆಲಸವನ್ನು ಮಾಡದೆ ಕಾಲಹರಣ ಮಾಡುತ್ತಾಳೆ ಎಂದು ಸೊಸೆಯನ್ನು ಹುಡುಕಿಕೊಂಡು ಅತ್ತೆಯು ದೇವಾಲಯಕ್ಕೆ ಬಂದಳು. ದೇವಾಲಯದಲ್ಲಿ ಸೊಸೆಯನ್ನು ಕಂಡು ಕೋಪಗೊಂಡು ಅಲ್ಲೇ ಇದ್ದ ಕುಂಕುಮದ ಬಟ್ಟಲಿಂದ ತಲೆಗೆ ಹೊಡೆದಳು. ನೋವಿನಿಂದ ಸೊಸೆಯು ತಾಯಿ ಹಾಸನಾಂಬೆ ಎಂದು ಕೂಗಿದಳು. ತಕ್ಷಣ ಪ್ರತ್ಯಕ್ಷಳಾದ ತಾಯಿ, ಈ ಸಂಸಾರದ ಜೀವನದಿಂದ ನೀನು ಮುಕ್ತಳಾಗಿ ಸದಾ ನನ್ನ ಮುಂದೆ ಇರು ಎಂದು ಆಶೀರ್ವದಿಸಿದಳು. ತಕ್ಷಣವೇ ಸೊಸೆಯು ಕಲ್ಲಾದಳು. ಈ ಸೊಸೆಯ ಕಲ್ಲು ಪ್ರತಿ ವರ್ಷವೂ ಒಂದು ಭತ್ತದ ಕಾಳಿನಷ್ಟು ಮುಂದೆ ಚಲಿಸುತ್ತಿದೆ. ಇದು ಯಾವಾಗ ಹಾಸನಾಂಬೆಯ ಪಾದ ತಲುಪುತ್ತದೆಯೋ ಅಂದು ಕಲಿಯುಗದ ಅಂತ್ಯವಾಗಿ ಹೊಸ ಪ್ರಪಂಚದ ಮರುಸೃಷ್ಟಿಯಾಗುತ್ತದೆ ಎಂದು ನಂಬಿಕೆ ಇದೆ. ಇನ್ನು ಮೂರನೆಯದು, ದೇವಸ್ಥಾನದ ಆಭರಣ ಕದಿಯಲು ಬಂದ ಕಳ್ಳರು ಕಲ್ಲಾಗಿದ್ದು ಹೇಗೆ ಎಂಬ ಕುತೂಹಲಕ್ಕೆ ಉತ್ತರ ನೋಡೋಣ ಬನ್ನಿ. ಸ್ನೇಹಿತರು, ಒಮ್ಮೆ 4 ಜನ ಕಳ್ಳರು ರಾತ್ರಿಯ ಸಮಯದಲ್ಲಿ ದೇವಿಯ ಆಭರಣಗಳನ್ನು ಕದಿಯಲು ದೇವಸ್ಥಾನಕ್ಕೆ ಬಂದರು. ಇದರಿಂದ ತಾಯಿಯು ಕೋಪಗೊಂಡರು ಮತ್ತು ಕಳ್ಳರಿಗೆ ಅವರಿಗರಿವಿಲ್ಲದೆ ಅವರು ರಾತ್ರಿ ಇಡೀ ದೇವಸ್ಥಾನದ ಆವರಣದಲ್ಲಿ ಸುತ್ತುತ್ತಿರುತ್ತಾರೆ. ನಂತರ ಹಾಸನಾಂಬೆಯ ಶಾಪದಿಂದ ಅವರೆಲ್ಲ ಅಲ್ಲೇ ಕಲ್ಲಾಗಿ ಹೋದರು. ಯಾರಾದರೂ ದೇವಸ್ಥಾನಕ್ಕೆ ತೊಂದರೆ ಮಾಡಲು ಯತ್ನಿಸಿದರೆ ಅವರಿಗೆ ಇದೇ ಶಿಕ್ಷೆ ಎಂಬ ಉದಾಹರಣೆ ಈ ಘಟನೆ. ಈಗಲೂ ಕೂಡ ನೀವು ದೇವಸ್ಥಾನದ ಆವರಣದಲ್ಲಿ ಕಳ್ಳರ ಗುಡಿ ನೋಡಬಹುದು. ಹಾಗೆ ಇವರಿಗೂ ಕೂಡ ಹಾಸನಾಂಬ ಜಾತ್ರಾ ಸಮಯದಲ್ಲಿ ಪೂಜೆ ಮಾಡುತ್ತಾರೆ. ಸ್ನೇಹಿತರೆ, ಹಾಸನಾಂಬೆ ತಾಯಿಯ ಈ ಪವಾಡಗಳನ್ನು ಕಣ್ತುಂಬಿಕೊಳ್ಳಲು, ತಾಯಿಯ ಕೃಪೆ ಹಾಗೂ ಆಶೀರ್ವಾದ ಪಡೆಯಲು ಲಕ್ಷಾಂತರ ಜನ ಬರುತ್ತಾರೆ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಸ್ನೇಹಿತರೆ, ಇದಾಗಿತ್ತು ಹಾಸನಾಂಬೆ ತಾಯಿಯ ರಹಸ್ಯಮಯ ಮತ್ತು ಅದ್ಭುತ ಕಥೆ. ಈ ದೇವಾಲಯ ನಮ್ಮ ಕರ್ನಾಟಕದಲ್ಲಿ ಇರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಸ್ನೇಹಿತರೆ, ಈ ವರ್ಷ 2025ರಲ್ಲಿ 2 ವಾರದಲ್ಲಿ 23 ಲಕ್ಷ ಜನ ದೇವಿಯ ದರ್ಶನ ಪಡೆದಿದ್ದಾರೆ ಮತ್ತು 22 ಕೋಟಿ ರು ಸಂಗ್ರಹವಾಗಿದೆ. ಅದು ಕೇವಲ ಟಿಕೆಟ್ ಮತ್ತು ಲಾಡು ಪ್ರಸಾದದಿಂದ. ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುವುದರಿಂದ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಸ್ನೇಹಿತರೆ, ಹಾಸನಾಂಬ ತಾಯಿಯ ಬಗ್ಗೆ ಹೇಳುವ ನಮ್ಮ ಈ ಒಂದು ಸಣ್ಣ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಕೆಳಗಿನ ಕಮೆಂಟ್ನಲ್ಲಿ ತಿಳಿಸಿ ಯಾವ ರಹಸ್ಯ ನಿಮಗೆ ಹೆಚ್ಚು ಆಶ್ಚರ್ಯ ಉಂಟು ಮಾಡಿತು ಎಂದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಸರ್ವೇ ಜನರು ಸುಖಿನೋ ಭವಂತು. ನಮಸ್ಕಾರ. ಜೈ ಹಾಸನಾಂಬೆ.